ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗೆ ಅದೀರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತೀನಿ ನೋಡ್ರಿ. ನಾನು ಕೂಡ ಆರಾಮಾಗಿ ಸೂಪರಾಗಿ ಅದೀನಿ ನೋಡ್ರಿ. ಇವತ್ತಿನ ವಿಷಯ ಏನಂಥೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು ರೀ. ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗೈತಿ. ಮಾನಿಟೈಸೇಷನ್ ಆನ್ ಭಾಳ ದಿವ್ಸಿನ ಹಿಂದೆ ಆಗೈತಿ. ಅದು ಸ್ವಲ್ಪ ಪ್ರೊಸೀಜರ ನಾನೇ ಮಾಡೋಕೆ ಸ್ವಲ್ಪ ಲೇಟ್ ಮಾಡಿದೆ ರೀ. ಹಾಗಾಗಿ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದು ಸುಮಾರು ತಿಂಗಳುಗಳೇ ಆಗಿತ್ತು. ಅದನ್ನು ನಾನು ಕಾರಣಾಂತರಗಳಿಂದ ಅದಕ್ಕೆ ಮಾಡೋಕ್ಕಾಗಿದ್ದಿಲ್ಲ. ಅಂದ್ರೆ ಅದನ್ನು ಎಲ್ಲ ಹಾಕಿ ಡೀಟೇಲ್ಸ್ನ ಅಪ್ಲೈ ಮಾಡೋಕ್ಕಾಗಿದ್ದಿಲ್ಲ. ಈಗ ನಾ ಎಲ್ಲ ಡೀಟೇಲ್ಸ್ನ ಹಾಕಿ ಅಪ್ಲೈ ಮಾಡಿ ನನ್ನ ಫುಲ್ ಪ್ರೊಸೀಜರ ಕಂಪ್ಲೀಟ್ ಆಗೈತಿ. ನೋಡಿರಿ ಎಲ್ಲರ ಡ್ರೀಮ್ ಇದು ಗೂಗಲ್ ಆ್ಯಡ್ಸನ್ಸ್ ಪಿನ್ ಬರ್ಬೇಕಂಥೇಳಿ. ನನ್ನ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದೈತಿ. ಕಂಪ್ಲೀಟ್ ಫುಲ್ ಮಾನಿಟೈಸೇಷನ್ ಆನ್ ಆಗೈತಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಬ್ಯೂಟಿಫುಲ್ ಮೊಮೆಂಟ್ ಅಂತ ಹೇಳ್ಬೋದು. ಯೂಟ್ಯೂಬ್ದವರು ಡೈರೆಕ್ಟ್ ನಮ್ಮ ಮನೆಗೆ ಕಳಿಸ್ಕೊಟ್ರೆ, ಯೂಟ್ಯೂಬ್ದವ್ರು ಕಳಿಸ್ಕೊಟ್ರು ಒಂಥರ ಫುಲ್ ಖುಷಿ ಅಂದ್ರೆ ಖುಷಿ ರೀ. ಇದಕ್ಕೆ ನಾ ಹೆಂಗೆ ಏನೇನು ಶ್ರಮಪಟ್ಟೆ ಅಂತ ನನ್ನ ಅನುಭವನ ನಾನು ನಿಮಗೆ ಹೇಳ್ತೀನಿ. ಯಾರಾದರೂ ನೀವು ಮುಂದೆ ಯೂಟ್ಯೂಬ್ ಚಾನಲ್ ಚಾಲು ಮಾಡೋರಿದ್ರೆ ಅಥವಾ ಯಾರಾದರೂ ಮಾಡಿರಿ ಇನ್ನೂ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂತಂದ್ರೆ, ಮತ್ತು ಯಾರೇ ಇನ್ನೂ ಏನಾರೇ ಮಾಡಬೇಕು ಅಂದ್ಕೊಳ್ಳೋ ಡ್ರೀಮ್ ಇಟ್ಕೊಂಡಿದ್ರೆ ನೀವೆಲ್ಲ ಹೆಂಗೆ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದು ಸ್ವಲ್ಪ ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಹೇಳಿಕೊಡ್ತೀನಿ ರೀ. ಇದು ತೊಗೊಳ್ತನ ನನ್ನ ಜರ್ನಿ ಹೆಂಗಿತ್ತು ಅನ್ನೋದು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ ರೀ. ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ನಾನು ಶಾರ್ಟ್ ವಿಡಿಯೋ ಪ್ಲಾಟ್ಫಾರ್ಮ್ ಒಳಗೆ ಆಲ್ರೆಡಿ ಅದೀನಿ ರೀ. ಭಾಳ ತಿಂಗಳುಗಳ ಹಿಂದೆ ಅದೀನಿ. ಆಲ್ಮೋಸ್ಟ್ ವರ್ಷಗಳೇ ಕಳೆದು ಹೋದ್ವು ಅಂತ ಅನ್ಕೋತೀನಿ ರೀ. ಬಟ್ ನಾನು ಯೂಟ್ಯೂಬಿಗೆ ಬಂದು ಸ್ವಲ್ಪ ದಿನ ಆಯ್ತು. ನಾನು ಹೋದ ಸಾರಿ ಸ್ವಲ್ಪ ದಿನ ಆದಮೇಲೆ ಅಂದ್ರೆ ಇವಾಗ ಒಂದು ವರ್ಷ ಆಗಕ್ಕೆ ಬಂತು. ಬಟ್ ನಂದು ಎಲ್ಲ ಫುಲ್ ಕ್ರಿಯೇಟರಿಯ ಕಂಪ್ಲೀಟ್ ಆಗಿದ್ದು ಜುಲೈ ತಿಂಗಳೊಳಗೆ ಫುಲ್ ಕಂಪ್ಲೀಟ್ ಆಗೈತಿ. ಎಲ್ಲ 4000 ವಾಚೋವರ, 1K ಸಬ್ಸ್ಕ್ರೈಬರ ಮತ್ತು ಏನೇನು ಕ್ರೈಟೀರಿಯಾ ಇರ್ತಾವೆ ಎಲ್ಲ ಕಂಪ್ಲೀಟ್ ಆಗೈತಿ. ಅಪ್ಲೈನೂ ಅವಾಗ ಆಗೈತಿ. ನಂದು ಸ್ವಲ್ಪ ಕಾರಣಾಂತರಗಳಿಂದ ಏನೇನೋ ಅದು ಸ್ವಲ್ಪ ಅಪ್ಲೈ ಮಾಡೋಕೆ ಡಾಕ್ಯುಮೆಂಟ್ಸ್ದು ಸ್ವಲ್ಪ ಇಶ್ಯೂ ಆಗಿತ್ತು. ಹಾಗಾಗಿ ಅದೆಲ್ಲ ಇಶ್ಯೂ ಕ್ಲಿಯರ್ ಮಾಡಿಕೊಂಡು ಫುಲ್ ಅಪ್ಲೈ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಅಂತೂ ಇಂತೂ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದೇ 4-5 ತಿಂಗಳಾಗಿತ್ತು. ಅದನ್ನು ನಾವು ಇವತ್ತು ಅದನ್ನು ಎಲ್ಲ ಹಾಕಿದ್ವಿ. ಫುಲ್ ಡೀಟೇಲ್ಸ್ ಪ್ರೊಸೀಜರ್ ಎಲ್ಲ ಫುಲ್ ಆಯಿತು. ಇದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳ್ಬೋದು. ನಿಮ್ಮ ಪ್ರೀತಿ ವಿಶ್ವಾಸ ಕಾರಣ ಅಂತ ಹೇಳ್ಬೋದು. ಏನಪ್ಪ ಅಂತಂದ್ರೆ, ನಾವು ಯೂಟ್ಯೂಬ್ ಚಾನಲ್ ಮಾಡಾಕತ್ತು ಸ್ವಲ್ಪ ದಿನಾನೇ ಆಯಿತು. ಏನಾಯ್ತು ಚಿನ್ನು? ಏನಾಯ್ತು ರಿಷಿ? ಏನಾಯ್ತು? ಏನಿಲ್ಲ. ನಾನು ಯೂಟ್ಯೂಬ್ ಜರ್ನಿ ಹೆಂಗಿತ್ತಪ್ಪ ಅಂತಂದ್ರಿ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಬ್ಲಾಗ್ ಮಾಡಲೆ, ಇದು ಮಾಡಲಿ ಅಂತ ಹೇಳ್ಕಿಸಿಂದ್ರೆ ಮಾಡಬೇಕು, ಎಲ್ಲರೂ ಮಾಡು ಅಂತ ಹೇಳಿ ಆಗ್ತಿದ್ರು. ನಂಗೆ ಭಾಳ ದಿವ್ಸಿನ ಹಿಂದೆ ಹೇಳಿದರು, ನೀನು ಅವಾಗಲೇ ಯೂಟ್ಯೂಬ್ ಚಾನಲ್ ಮಾಡಂಥೇಳಿ. ನಾನು ಅವಾಗಲೇ ಮಾಡಿದ್ದೆ. ಅಂದ್ರೆ ಈಗ ಜಾಸ್ತಿ ಇರ್ತಿತ್ತೇನೋ ಗೊತ್ತಿಲ್ಲ, ಇರ್ತಿತ್ತು ಅನ್ಕೋತೀನಿ. ಬಟ್ ನನಗೆ ಆವಾಗ ಮಾಡೋಕ್ಕಾಗಲಿಲ್ಲ. ನಾನು ಸ್ವಲ್ಪ ದಿನ ಆದಮೇಲೆ ಮಾಡಿದೆ. ಇವಾಗ ಮಾಡಿದ್ದು ವಿಡಿಯೋ ಬಿಡಾಕತ್ತೆ. ನನಗೆ ಇದು ಮನೆ ಕೆಲಸದ ಡೈಲಿ ವ್ಲಾಗ್ ಬಿಡೋದು ನಂಗೆ ಕಷ್ಟ ಅನಿಸ್ಲಾಕತ್ತು. ಹಾಗಾಗಿ ಸ್ವಲ್ಪ ಬೇರೆ ವಿಡಿಯೋಸ್ ಎಲ್ಲ ಮಾಡಿ ಹಾಕಿದೆ. ನಾನು ಅವಶ್ಯಕತೆ ಇರೋ ವಿಡಿಯೋಸ, ಮಂಗಳಸೂತ್ರ ಈ ತಾಳಿ ಅಲ್ಲ, ಬೇರೆ ತಾಳಿದು ಫೋನ್ಸು ವಿಡಿಯೋದು ಮಾಡಿ ಹಾಕಿದೆ. ಅದರಿಂದ ನಂದು ಮಾನಿಟೈಸೇಷನ್ ಆನ್ ಆಯಿತು. ಮತ್ತು ಇದು ಇನ್ನೊಂದು ಯಾವುದೋ ವಿಡಿಯೋ ಮಾಡಿ ಹಾಕಿದ್ದೆ, ನನ್ನ ಸೀರೆ ಬಿಸ್ನೆಸ್ದು ಮಾಡಿ ಹಾಕಿದ್ದೆ. ಅದು 1-2-3 ವಿಡಿಯೋ ಕ್ಲಿಕ್ ಆಗಿ ತಾಳಿ ಪೋಣಿಸೋದು 86K ಆಗ್ಯದ. ಮತ್ತು ಭಾಳ ಜನ ಕೇಳಿರಿ ಇನ್ನೂ ಸ್ವಲ್ಪ ಡೀಟೇಲ್ಸ್ ಆಗಿ ತಾಳಿ ಪೋಣಿಸೋದು ತೋರಿಸ್ಕೊಡ್ರಿ ಅಂಥೇಳಿ. ಖಂಡಿತ ಇನ್ನೊಂದು ಸಲ ನಾನು ಡೀಟೇಲ್ ಆಗಿ ತಾಳಿ ಪೋಣಿಸೋದು ಹೆಂಗೆ ಅಂತ ಹೇಳ್ಕೇಸಿಂದ ಒಂದು ವಿಡಿಯೋ ಪಕ್ಕಾ ಮಾಡ್ತೀನಿ. ಹೆಂಗಿತ್ತು ನನ್ನ ಜರ್ನಿ ಅಂತಂದ್ರೆ, ಫ್ಯಾಮ್ಲಿ ಸಪೋರ್ಟ್ ಭಾಳ ನಂಗೆ ಆಯಿತು. ಫ್ಯಾಮ್ಲಿ ಸಪೋರ್ಟ್ ಸಿಕ್ತು. ನಮ್ಮ ಮನೆಯವ್ರು ಏನು ಮಾಡು ಅಂತ ಹೇಳಿದ್ರು. ಏನು ಮಾಡು ಅಂತ ಅವ್ರು ಹೇಳಿದು ಒಂದು ಕಡೆ ಆದ್ರೆ, ಅದು ಎಲ್ಲ ಮಾಡೋದನ್ನು ಭಾಳ ಕಷ್ಟ ರೀ. ಯಾಕಂದ್ರೆ ನಾವೇನು ಮಾಡ್ತೀವಿ ಪ್ರತಿಯೊಂದು ಶೂಟ್ ಮಾಡಬೇಕಲ್ಲ. ಈಗ ನಾವು ಡೈಲಿ ಮನೇಲಿ ಯಾವ ಥರ ಇರ್ತೀವಿ, ಏನು ಮಾಡ್ತೀವಿ, ಏನು ತಿಂತೀವಿ, ಏನು ಉಣ್ತೀವಿ, ಎಲ್ಲ ಕೆಲಸ ಮಾಡೋದೇ ರಗಡಾಗಿರ್ತದೆ. ಇನ್ನು ಅದು ಕ್ಯಾಮ್ರಾದಾಗ ಕ್ಯಾಪ್ಚರ್ ಮಾಡ್ಕೊಂಡು ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಪೋಸ್ಟ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸನೇ. ಆದರೂ ಜೀವನದಾಗ ಕಷ್ಟಪಡಲಾರ್ದೆ ಏನೂ ಸುಖ ಏನೂ ಸಿಗೋದಿಲ್ಲ. ಹಾಗಾಗಿ ನನ್ನ ಯೂಟ್ಯೂಬ್ ಜರ್ನಿ ಸ್ವಲ್ಪ ಭಾಳ ಕಷ್ಟನೇ ಆಗಿತ್ತು. ಅದು ಇನ್ನೂ ಮುಂದುವರಿಸ್ಬೇಕಂದ್ರೆ ಶಾರ್ಟ್ ಮೂವಿ ಮಾಡಬೇಕಲ್ಲಾಗತ್ತಿ ಅನ್ನಕತ್ತೆ. ಎಷ್ಟು ದಿನ ಆಯಿತು. ಯಾರೇ ನೀವು ನಮ್ಮ ಇದ್ರಾಗ ಇದೊಂದು ಮಾತು ಹೇಳ್ತೀನಿ ರೀ. ಯಾರೇ ನೀವು ನಮ್ಮ ಇಲ್ಲೇ ಬಿಜಾಪುರ ಸುತ್ತಮುತ್ತಲಿನವ್ರು ಇದ್ರೆ, ಒಬ್ರು ಲೇಡೀಸ್ದ ಒಂದು ಕ್ಯಾರೆಕ್ಟ್ರಿಗೆ ಒಬ್ರು ಲೇಡೀಸ್ ಬೇಕಾಗ್ಯಾರ. ಯಾರೇ ಇದ್ರೆ ದಯವಿಟ್ಟು ನಂಗೆ ಒಂದು ಸಲ ವಾಟ್ಸಪ್ ಒಳಗೆ DM ಮಾಡಿರಿ. ನಮ್ಗೆ ಆ್ಯಕ್ಟಿಂಗ್ ಮಾಡೋಕೆ ಇಂಟ್ರೆಸ್ಟ್ ಐತಿ, ನಾವು ಬರ್ತೀವಿ ಅಂತ ಒಂದು ಸಣ್ಣ ಶಾರ್ಟ್ ಫಿಲಮ್ ಮಾಡಾಕತ್ತೀವಿ. ತಂದೆ ತಾಯಿ ಕ್ಯಾರೆಕ್ಟರ್ ಐತಿ, ಗಂಡ ಹೆಂಡತಿ ಕ್ಯಾರೆಕ್ಟರ್ ಐತಿ. ಗಂಡ ಹೆಂಡತಿಗೆ ಇನ್ನೊಂದು ಸೆಕೆಂಡ್ ಹೆಂಡತಿ ಕ್ಯಾರೆಕ್ಟ್ರಿಗೆ ಒಬ್ಬರು ಬೇಕಾಗ್ಯಾರ. ಯಾರೇ ಮಾಡೋರಿದ್ದರೆ ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ನನ್ನ
ಇನ್ಸ್ಟಾಗ್ರಾಮ್ ಐ ಡಿ ಒಳಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಅಮರ್ ಭಾಗ್ಯ 1998 ಅಲ್ಲಿ ಹೋಗಿಸಿಂದ್ರೆ ಐ ಆಮ್ ಇಂಟ್ರೆಸ್ಟೆಡ್ ಹಿಂಗೆ ನೀವು ಒಂದು ಹೇಳಿದ್ರಲ್ಲ ಪಾತ್ರಕ್ಕೆ ಅಂತ ಹೇಳಿದ್ರೆ ದಯವಿಟ್ಟು ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತೀನಿ ರೀ. ಯೂಟ್ಯೂಬ್ ಜರ್ನಿ ಹೆಂಗೆಂಗೋ ಸ್ಟಾರ್ಟ್ ಆಯಿತು. ಅಶ್ವಿನಿ ನಾನು ಕೂಡಿ ಸ್ಟಾರ್ಟ್ ಮಾಡಿದ್ವಿ. ಅಶ್ವಿನಿನೂ ಅರ್ಧಕ್ಕೆ ಬಿಟ್ಟು, ಯಾಕಂದ್ರೆ ಇದು ಯೂಟ್ಯೂಬ್ ಜರ್ನಿ ಅಷ್ಟು ಈಸಿ ಅಲ್ಲ. ಈಗ ಗಂಡ ಹೆಂಡತಿ ಅವ್ರು ಅಷ್ಟಿಷ್ಟೇ ಇರ್ತಾರಲ್ಲ, ಅವರಿಗೆಲ್ಲ ಇದು ಸ್ವಲ್ಪ ಈಸಿ ಆಗ್ತೈತಿ. ಒಂದು ಫ್ಯಾಮ್ಲಿನೆಲ್ಲ ನಿಭಾಯಿಸೋರಿಗೆ ಇದು ನಡೆಸೋದು ಭಾಳ ಕಷ್ಟದ ಕೆಲಸ. ಮನ್ಯಾಗ ಬಟ್ಟೆಗೆ ಬಾಂಡ್ಯಾಗ ಆಳು ಇಟ್ಟಿರ್ತಾರಲ್ಲ ಅಂಥವ್ರಿಗೆ ಮತ್ತು ಇದು ಸ್ವಲ್ಪ ಈಸಿ ಅನ್ನಿಸ್ಬೋದು. ಬಟ್ ನಾವೆಲ್ಲ ಕೆಲಸ ಮಾಡಿಕೊಂಡು 3 ಹೊತ್ತು ಅಡುಗೆ ಮಾಡಿಕೊಂಡು ಎಲ್ಲ ಮಾಡೋದು ಇದು ಭಾಳ ಅಂದ್ರೆ ಭಾಳ ಕಷ್ಟದ ಕೆಲಸ. ನಂಗಂತೂ ಭಾಳ ಕಷ್ಟದ ಕೆಲಸ ಆಗೈತಿ. ನಿಮ್ಗೆ ಯಾವ ಥರ ಆಗೈತಿ ಗೊತ್ತಿಲ್ಲ. ಒಬ್ಬೊಬ್ರಿಗೆ ಹೆಂಗಿರ್ತದಂದ್ರೆ ಅದು ದೊಡ್ಡ ಕ್ರಿಯೇಟ್ರಿಗೆಲ್ಲ ಮನೆಯಾಗೆಲ್ಲ ಕೆಲಸದ ಆಳು ಇರ್ತಾರೆ, ಮನೆಯಾಗ ಇಷ್ಟು ವಿಡಿಯೋ ಮಾಡ್ಕೊಂಡು ಆರಾಮ್ಸೆ ಇರ್ತಾರೆ. ಮತ್ತು ಎಡಿಟಿಂಗ್ ಬೇರೆ ಕೊಡ್ತಾರೆ, ಪೋಸ್ಟ್ ಮಾಡೋಕೆ ಬೇರೆದವ್ರ ಕೈ ಕೊಡ್ತಾರೆ. ಆ ಥರ ಎಲ್ಲ ಇರ್ತೈತಿ. ನಾನು ಯಾವ್ದು ಸೋಷಿಯಲ್ ಮೀಡಿಯಾನು ಯಾರ ಕೈಯಾಗೂ ನಾನು ಹ್ಯಾಂಡಲ್ ಮಾಡೋಕ್ಕೆ ಕೊಟ್ಟಿಲ್ಲ. ನಾನು ನಮ್ಮ ಮನೆಯವರು ಕೂಡ ಹ್ಯಾಂಡಲ್ ಮಾಡ್ತೀವಿ. ಹ್ಯಾಂಡಲ್ ಮಾಡ್ತೀವಿ ರೀ. ಹಂಗಾಕಿಸಿಂದ್ರೆ ನಮ್ಮ ಯೂಟ್ಯೂಬ್ ಜರ್ನಿ ಸ್ವಲ್ಪ ಭಾಳ ಕಷ್ಟ ಆಗಿತ್ತು. ಇಲ್ಲಿ ತನಕ ಬಂದೀವಿ. ಇನ್ನು ಮುಂದೆ ದಯವಿಟ್ಟು ನೀವು ನಮಗೆ ಮುಂದಕ್ಕೆ ಕರ್ಕೊಂಡು ಹೋಗ್ರಿ. ನೀವು ಕೈ ಬಿಟ್ಟರೆ ನಾವು ಇಲ್ಲಿಗೆ ಬಿಡ್ತೀವಿ ಇದನ್ನು. ದಯವಿಟ್ಟು ನಿಮ್ಮ ಪ್ರೀತಿ ಸಪೋರ್ಟ್ ನಮಗೆ ಇರಲಿ. ಈ ಹಿಂದೆ ನಮಗೆ ಎಲ್ಲ ಕಡೆ ಹೆಂಗೆ ನಿಮ್ಮ ಪ್ರೀತಿ ವಿಶ್ವಾಸ ತೋರಿಸಿರಿ, ಈಗಲೂ ನಮಗೆ ನಿಮ್ಮ ಪ್ರೀತಿ ವಿಶ್ವಾಸ ಹಂಗೆ ತೋರಿಸ್ರಿ. ಮತ್ತು ಈಗ ಯಾರೇ ಹೊಸದಾಗಿ ಚಾನಲ್ ಮಾಡೋರಿದ್ರೆ ನಿಮಗೆ ನನ್ನ ಕಡೆಯಿಂದ ಏನಾದರೂ ಟಿಪ್ಸ್ ಬೇಕಂತಂದರೆ ಹೇಳ್ತೀನಿ ಕೇಳಿರಿ. ಪೇಸೆನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಪೇಸೆನ್ಸ್ ಭಾಳ ಬೇಕು. ಈ ವಿಡಿಯೋ ಫೀಲ್ಡಿಗೆ ಬಂದೀವಂದ್ರಿ, ಪೇಸೆನ್ಸ್ ಭಾಳ ಬೇಕು. ಯಾಕಂದ್ರೆ ನಾವು ಮಾಡಿದ ತಕ್ಷಣ ಒಂದೇ ಸಲ ವ್ಯೂಸ್ ಬರೋಲ್ಲ, ಒಂದೇ ಸಲ ನಾವು ಸಕ್ಸಸ್ ಕಾಣೋಕ್ಕಾಗಲ್ಲ. ಜನ ಅಂತಾರೆ ಎಲ್ಲರೂ ಮಾಡೋರೆಲ್ಲ ಸಕ್ಸಸ್ ಕಾಣಲ್ಲ ಅಂತಂತಾರೆ. ಹೌದು, ಮಾಡೋರೆಲ್ಲ ಸಕ್ಸಸ್ ಕಾಣಲ್ಲ. ಬಟ್ ಸಕ್ಸಸ್ ಕಾಣಬೇಕಂದ್ರೆ ಪೇಸೆನ್ಸ್ ಇಟ್ಕೊಂಡು ನಾವು ಅದು ಎಷ್ಟೇ 50 ವ್ಯೂಸ್ ಬರಲಿ 100 ವ್ಯೂಸ್ ಬರಲಿ ಬೇಜಾರಾಗುತ್ತೆ. ಯಾಕಂದ್ರೆ ನಾವು ಒಂದು 20 ನಿಮಿಷದ ವಿಡಿಯೋ ಮಾಡಿರ್ತೀವಿ, ಬಟ್ ಅದು ವ್ಯೂಸ್ ಭಾಳ ಕಡಿಮೆ ಹೋಗ್ತೈತಿ. ಒಂದು 20 ನಿಮಿಷದ ವಿಡಿಯೋದ ಒಂದು 50 ವ್ಯೂಸ್ ಹೋಗುತ್ತೆ ಅಂದ್ರೆ ಮನ್ಸಿಗೆ ಭಾಳ ಬೇಜಾರಾಗ್ತೈತಿ ನಮಗೆ. ಯಾಕಂದ್ರೆ ಅದು ವಿಡಿಯೋ ಎಲ್ಲ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಅದನ್ನು ವಾಯ್ಸ್ ಓವರ್ ಮಾಡಿ ಅದು ಮಾಡೋಕೆ ನಮಗೆ ಎಷ್ಟು ಟೈಮ್ ತೊಗೊಂಡಿರ್ತೈತಿ. ಬಟ್ ಅದು ವ್ಯೂಸ್ ಅಷ್ಟು ಹೋಗಲಿಲ್ಲ ಅಂದ್ರೆ ಮನ್ಸಿಗೆ ನೋವಾಗೋದು ಸಹಜ. ನೋವು ಆಗೇ ಆಗ್ತೈತಿ, ಯಾರಿಗಾದರೂ ನೋವಾಗ್ತೈತಿ. ಬಟ್ ಯಾರೂ ನೋವು ಅನ್ಕೋಬಾರ್ದು. ಯಾಕಂದ್ರೆ ನಾವು ಫಸ್ಟ್ ಏಳು ಬೀಳು ಇದ್ದಿದ್ದೆ, ಆವಾಗಲೇ ನಾವು ಸಕ್ಸಸ್ ಕಾಣೋಕ್ಕೆ ಸಾಧ್ಯ. ಮತ್ತು ನಾವು ಶಾರ್ಟ್ ವಿಡಿಯೋ ಮಾಡಬೇಕಂದ್ರೆ ಒಮ್ಮಲ್ಗೇನು ನಮ್ದು ಇಷ್ಟೆಲ್ಲ ಓಡ್ತಿರಲ್ಲ. ಅವಾಗೂ ಸ್ವಲ್ಪ ಒಂದು 200-300 ವ್ಯೂಸ್ ಹೋಗ್ತಿರ್ತಾವೆ. ಶಾರ್ಟ್ ಅಂದರೆ ಸಣ್ಣದಿರ್ತದಲ್ಲ, 200-300 ವ್ಯೂಸ್ ಹೋಗ್ತಿರ್ತಾವೆ ಸ್ಟಾರ್ಟಿಂಗ. ಮುಂದೆ ಜಾಸ್ತಿ ಹೋಗ್ತಾವೆ. ಈಗ ನಮ್ಮ ಮಿಲಿಯನ್ ಗಟ್ಟಲೆ 5 ಮಿಲಿಯನ್ 6 ಮಿಲಿಯನ್ ಎಲ್ಲ ವಿಡಿಯೋ ವ್ಯೂಸ್ ಹೋಗ್ತಾವೆ. ಅದು ಹೋಗ್ಬೇಕಂದ್ರೆ ನಾವು ಪೇಸೆನ್ಸಿಂದ ಕಾಯಬೇಕು. ನಮ್ಮ 50-100 ವ್ಯೂಸ್ ಬರಲಿ, ನಾವು ಪ್ರತಿದಿನ ವಿಡಿಯೋ ಮಾಡಿ ಹಾಕ್ತಾ ಇರಬೇಕು. ನಂಗಂತೂ ಬ್ಲಾಗ್ ಮಾಡಿ ಹಾಕೋಕ್ಕಾಗಲ್ಲ ರೀ. ಇನ್ಮೇಲೆ ಶಾರ್ಟ್ ಮೂವಿ ಮಾಡ್ಬೇಕಂತೇಳಿ ಪ್ಲ್ಯಾನ್ ಹಾಕಕತ್ತೀವಿ. ನೋಡೋಮು ಯಾವುದಾಗ್ತದೆ ಸಾಧ್ಯ ಅದು ಮಾಡ್ತೀವಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇರ್ತೈತಿಲ್ಲ ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಇನ್ಮೇಲೆ ಯೂಟ್ಯೂಬಿಂದ ದುಡ್ಡು ಗಳಿಸೋದು, ದುಡ್ಡೇ ದುಡ್ಡು. ಎಲ್ಲರೂ ಹೇಳ್ತಾರೆ ಯೂಟ್ಯೂಬಿಂದ ದುಡ್ಡೇ ದುಡ್ಡು ಅಂಥೇಳಿ. ನೋಡೋಮ್ರಿ ನಮ್ಮ ಜೀವನದಾಗ ಯಾವ ಥರದ್ದು ದುಡ್ಡು ಬರ್ತೈತೋ ಬರೋದಿಲ್ಲೋ, ನಮ್ಮ ಶ್ರಮ ಯಾವ ಥರ ಇರ್ತೈತಿ. ನಾನಂತೂ ಎಷ್ಟೋ ಜನರು ತಮ್ಮ ಮೇಲೆ ನೋಡೀನಿ, ಯೂಟ್ಯೂಬ್ ಮಾನಿಟೈಜೇಷನ್ ಆಯಿತು ಇನ್ಮೇಲೆ ದುಡ್ಡೇ ದುಡ್ಡು ಅಂತ ಹಿಂಗೆ ಒಂದು ಕೈ ಮಾಡಿ ಕೊಡೋದಿಷ್ಟು ಎಷ್ಟಕ್ಕೂ ದುಡ್ಡು ಹಾಕಿ ವಿಡಿಯೋ ಮಾಡಿರ್ತಾರೆ ರೀ. ನೋಡೋಮ್ರಿ ನಮ್ಮದು ಜೀವನದಾಗ ಯೂಟ್ಯೂಬ್ ಏನು ಲಕ್ ಆಗ್ತೈತೋ ಏನು ಅನ್ಲಕ್ ಆಗ್ತೈತೋ ನೋಡೋಮ್ರಿ. ಇನ್ಮೇಲೆ ನಾವು ಏನರೇ ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ನೀವು ನೋಡ್ತಾ ಇರಿ, ಹಂಗೆ ಸಪೋರ್ಟ್ ಮಾಡ್ತೀರಿ. ಇಲ್ಲಿ ತನಕ ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿರಿ, ಆಲ್ ಸೆಲೆಕ್ಟ್ ಮಾಡಿರಿ. ಹಿಂಗೆ ಮಾಡೋದ್ರಿಂದ ನಾನು ಬಿಡೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಮತ್ತು ನಾನು ಶಾರ್ಟ್ ವಿಡಿಯೋಸ್ಗಳನ್ನು ಪೋಸ್ಟ್ ಮಾಡ್ತಿರ್ತೀನಿ. ಒಳ್ಳೊಳ್ಳೆ ಕಾಮಿಡಿ ಕಂಟೆಂಟ್ ಇರ್ತಾವೆ. ದಯವಿಟ್ಟು ಅದನ್ನು ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೇಸಿಂದ್ರೆ ರಿಕ್ವೆಸ್ಟ್ ಮಾಡ್ಕೊತೀನಿ ನೋಡಿರಿ. ಇನ್ನು ಮುಂದೂ ಹಿಂಗೆ ಸಪೋರ್ಟ್ ಮಾಡಿರಿ, ಇದಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡಿರಿ, ನಮ್ಮ ಜೊತೆ ಇರ್ರಿ ಅಂಥೇಳಿ ಹೇಳ್ತೀನಿ ರೀ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು. ಮತ್ತು ನೀವು ಮುಂದಿನ ವಿಡಿಯೋ ಒಳಗೆ ಸಿಗೊಂಡ್ರು. ಅಲ್ಲಿ ತನಕ ಎಲ್ಲರಿಗೂ ಬಾಯ್.